ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಚೈತ್ರ ಗೌಡ. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಟು. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನ್ರ ಬಗ್ಗೆ ಅಂತ ನೀವು ಆಲ್ರೆಡಿ ಎಲ್ಲರೂ ತಮ್ನೇಲಲ್ಲಿ ನೋಡಿರ್ತೀರಾ. ಇಟ್ಸ್ ಆಲ್ ಅಬೌಟ್ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್. ಸೊ ಈ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಇದು ನಿಮಗೆ ಬೇರೆ ಬೇರೆ ಥರದಲ್ಲಿ ಹೆಲ್ಪ್ ಆಗ್ಬೋದು. ಬಿಕಾಸ್ ನಾವು ಹೊರಗಡೆ ಫೋಟೋಶೂಟ್ ಏನಾದ್ರು ಬೇರೆ ಮಾಡಿಸ್ಬೇಕಾದ್ರೆ ಯಾವ ಥರ ಆರ್ಟಿಫಿಷಿಯಲ್ ಜ್ಯುವೆಲರಿನ ವೇರ್ ಮಾಡ್ಬೋದು, ಇಲ್ಲ ಬೇರೆ ಯಾವುದಾದ್ರು ಇವೆಂಟ್ಸ್ಗೆ ಅದರ್ ದ್ಯಾನ್ ಪ್ರೈವೇಟ್ ಇವೆಂಟ್ಸ್. ಓಕೆ, ಪ್ರೈವೇಟ್ ಇವೆಂಟ್ಸ್ಗೆ ತುಂಬ ಜನ ಗೋಲ್ಡ್ ವೇರ್ ಮಾಡ್ತಾರೆ. ಅದು ಬಿಟ್ಟು ಬೇರೆ ಇವೆಂಟ್ಸ್ಗೆ ನಾವು ಯಾವ್ಯಾವ ಥರ ಜ್ಯುವೆಲರಿ ಕಲೆಕ್ಷನ್ಸ್ನ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ತೋರಿಸ್ತೀನಿ. ಸೊ ನಾನು ಅದನ್ನು ಯಾವ ಥರ ವೇರ್ ಮಾಡಿದ್ದೆ, ಅದು ಯಾವ ಥರ ಕಾಣ್ತಿತ್ತು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಐ ಹೋಪ್ ದಿಸ್ ವಿಲ್ ಹೆಲ್ಪ್ಫುಲ್ ಟು ಮೆನಿ ಆಫ್ ಯು. ಸೊ ಅದೇ ಒಂದು ರೀಸನ್ಗೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಲ್ ಸ್ಟಾರ್ಟ್ ಮೈ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ ವಿಡಿಯೋ. ಸೊ ನಾನಿವಾಗ ನಂದು ಫಸ್ಟ್ ಆರ್ಟಿಫಿಷಿಯಲ್ ಜ್ಯುವೆಲರಿನ ನಾನು ತೋರಿಸ್ತೀನಿ. ಸೊ ಇದನ್ನು ಆಲ್ರೆಡಿ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೆ. ನೀವು ಯಾರ್ಯಾರು ಅದ್ರ ಬಗ್ಗೆ ಬೇಕು ಅಂದರೆ ನೀವು ಅಲ್ಲಿ ಹೋಗಿ ನೋಡ್ಬೋದು. ಮೈ ಫಸ್ಟ್ ಆರ್ಟಿಫಿಷಿಯಲ್ ಜ್ಯುವೆಲರಿ ಇದು ಎಲ್ಲಿಂದ ಅಂತ ಹೇಳಿದರೆ ಇಟ್ಸ್ ದೈವಿಕ್ ಇಂದ. ಸೊ ನಾನು ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ. ಸೊ ನಾನು ದೈವಿಕಿಂದ 2 ಆರ್ಟಿಫಿಷಿಯಲ್ ಜ್ಯುವೆಲರಿನ ತರಿಸಿದ್ದೆ. ಎರಡರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೆ. ಸೊ ನಾನು ಫಸ್ಟ್ ಇದನ್ನು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಸೊ ದಿಸ್ ಇಸ್ ಮೈ ಫಸ್ಟ್ ಆರ್ಟಿಫಿಷಿಯಲ್ ಜ್ಯುವೆಲರಿ. ಇದು ಟೆಂಪಲ್ ಜ್ಯುವೆಲರಿ ಮೇಲೆ ಇದಾಗುತ್ತೆ. ಸೊ ಇದನ್ನು ನಾನು ದೈವಿಕಿಂದ ಆರ್ಡ್ರ್ ಮಾಡಿ ತೊಗೊಂಡಿದ್ದೆ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಂಥ ಜ್ಯುವೆಲರಿ. ನಾನು ಇದನ್ನು ತುಂಬ ಫಂಕ್ಷನ್ಸ್ಗೆ ವೇರ್ ಮಾಡಿದ್ದೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ. ಸೊ ನೀವು ನೋಡ್ತಾ ಇದ್ದೀರಾ ಹೇಗೆ ಕಾಣ್ತಿದೆ ಅಂತ. ನಾನು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅದನ್ನು ಹೋಗಿ ನೋಡ್ಬೋದು. ಸೊ ನಾನು ಈ ಜ್ಯುವೆಲರಿ ತಗೊಂಡಾಗ ನನಗೆ ಒಂದು ಇಯರಿಂಗ್ಸ್ ಕೂಡ ನನಗೆ ಬಂದಿತ್ತು. ಸೊ ಆ ಇಯರಿಂಗ್ಸ್ ಹೇಗಿದೆ ಅಂದರೆ ಈ ಥರ ಇದೆ. ಸೊ ನಾನು ಇದಾದಮೇಲೆ ನಾನು ಆ ಫೋಟೋ ಹಾಕ್ತೀನಿ ಅದು ಯಾವ ಥರ ಕಾಣ್ತಿತ್ತು ನನಗೆ ಅಂತ ಹೇಳಿ. ಸೊ ದಟ್ ವಿಲ್ ಹೆಲ್ಪ್ಫುಲ್ ಫಾರ್ ಯು ಪೀಪಲ್ ಆಲ್ಸೋ. ಇದು ಸ್ಯಾರಿಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಜ್ಯುವೆಲರಿ ಜೊತೆ ಬಂದಿದ್ದು ಇಯರಿಂಗ್ಸು. ಇದು ಕೂಡ ಲಕ್ಷ್ಮಿ ಡಿಸೈನಲ್ಲಿದೆ. ಮತ್ತಿದು ಲಕ್ಷ್ಮಿ ಜ್ಯುವೆಲರಿಲಿರೋ ಲಕ್ಷ್ಮಿ ಡಿಸೈನಲ್ಲಿರೋ ಸರ. ಇದು ನನ್ನ ಫಸ್ಟ್ ಆರ್ಟಿಫಿಷಿಯಲ್ ಜ್ಯುವೆಲರಿ. ನಾನಿವಾಗ ನಂದು ಸೆಕೆಂಡ್ ಜ್ಯುವೆಲರಿನ ತೋರಿಸ್ತೀನಿ. ಇದು ಕೂಡ ನಾನು ದೈವಿಕಿಂದನೇ ಪರ್ಚೇಸ್ ಮಾಡಿದ್ದು. ಇದನ್ನು ಕೂಡ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೆ. ಸೊ ಯಾರ್ಯಾರಿಗೆ ಬೇಕೋ ಅದನ್ನು ಅಲ್ಲಿ ಹೋಗಿ ನೋಡ್ಬೋದು. ನನ್ನ ಸೆಕೆಂಡ್ ಜ್ಯುವೆಲರಿ ಬಂದು ಇಟ್ಸ್ ಅಗೈನ್ ನಾನು ಬಾಕ್ಸಲ್ಲೇ ಇಟ್ಟಿದ್ದೀನಿ. ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಇದನ್ನು ಕೂಡ ನಾನು ದೈವಿಕಲ್ಲಿ ಪರ್ಚೇಸ್ ಮಾಡಿದ್ದು. ಇದು ಈ ಥರ ಕಾಣುತ್ತೆ. ದಿಸ್ ಈಸ್ ಮೈ ಸೆಕೆಂಡ್ ಆರ್ಟಿಫಿಷಿಯಲ್ ಜ್ಯುವೆಲರಿ. ಇದು ಸ್ಯಾರಿಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಯಾರಿಗೆ ಇಲ್ಲ ಡ್ರೆಸ್ಸಸ್ಗೆ. ನಾನು ಇದನ್ನು ಡ್ರೆಸ್ಗೆ ವೇರ್ ಮಾಡಿದ್ದೆ ಲಾಸ್ಟ್ ಟೈಮು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನೀವು ನೋಡ್ಬೋದು ಈ ಥರ ಇದೆ. ಸೊ ಇದ್ರ ಜೊತೆನೂ ಕೂಡ ನನಗೆ ಒಂದು ಇಯರಿಂಗ್ಸ್ ಸಿಕ್ಕಿತ್ತು. ಇಯರಿಂಗ್ಸ್ನ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ದೈವಿಕಿಂದ ನಾನು ತೊಗೊಂಡಿದ್ದು. ಅದು ಆ್ಯಕ್ಚುಲಿ ಅವ್ರು ಗ್ಯಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ರು. ದಟ್ ವಿ ಕ್ಯಾನ್ ಈಸಿಲಿ ಟ್ರಸ್ಟ್ ಆ್ಯಂಡ್ ಬೈ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಗಿರುವಂಥ ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ನೆಲ್ಲ ನಾನು ಅಲ್ಲೇ ತೊಗೊಳ್ಳೋದು. ಇದು ಇಯರಿಂಗ್ಸು ಬಂದಿದ್ದು ಅದ್ರ ಜೊತೆಗೆ. ಸೊ ಇದನ್ನು ಕೂಡ ನಾನು ದೈವಿಕಲ್ಲೇ ಪರ್ಚೇಸ್ ಮಾಡಿದ್ದೆ. ದಿಸ್ ಇಸ್ ಮೈ ಸೆಕೆಂಡ್ ಒನ್. ಇದನ್ನು ಹೇಗೆ ಸ್ಟೈಲಿಂಗ್ ಮಾಡಿದೆ ಅಂದರೆ ನಾನು ಹೇಳ್ದಂಗೆ ನಾನು ಇದನ್ನು ಒಂದು ಡ್ರೆಸ್ಗೆ ವೇರ್ ಮಾಡಿದ್ದೆ. ಒಂದೇ ಟೈಮ್ ನಾನು ವೇರ್ ಮಾಡಿರೋದು. ಅದನ್ನು ಕೂಡ ನಾನು ಫೋಟೋ ಹಾಕ್ತೀನಿ. ಸೊ ನೀವು ಅದನ್ನು ಚೆಕ್ ಮಾಡ್ಬೋದು. ಸೊ ನಾನು ನನ್ನ 3ನೇ ಜ್ಯುವೆಲರಿ ತೋರಿಸ್ತೀನಿ. 3ನೇದು ಹೇಗಿದೆ ಅಂದರೆ ಇದನ್ನು ನಾನು ಅಜಿವೋದಲ್ಲಿ ಪರ್ಚೇಸ್ ಮಾಡಿದ್ದು. ಇದು ನನಗೆ ತುಂಬ ಕಮ್ಮಿ ರೇಟಿಗೆ ಸಿಕ್ಕಿತ್ತು. ನಾನು ತುಂಬ ಹಿಂದೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಇದೂ ತುಂಬ ಚೆನ್ನಾಗಿ ಕಾಣ್ತಿತ್ತು ನಾನು ವೇರ್ ಮಾಡಿದಾಗ. ನಾನು ತೋರಿಸ್ತೀನಿ. ಇದು ಕೂಡ ಲಕ್ಷ್ಮೀ ಕಾಸಿನ ಸರದ ಥರ ಇದೆ. ಇಲ್ಲಿ ನೋಡಿ ಇದೆ. ಇದನ್ನು ಕೂಡ ತುಂಬ ಚೆನ್ನಾಗೇ ಕಾಣ್ತಿತ್ತು. ಇವತ್ತಿಗೂ ಕೂಡ ಎಲ್ಲೂ ಶೇಡ್ ಆಗಿಲ್ಲ. ಯಾವುದೇ ಥರದ್ದು ಇದು ವೈಟ್ ಇದ್ರ ಥರ ಬಂದಿಲ್ಲ. ಇದು ಇವತ್ತಿಗೂ ಕೂಡ ನೋಡೋದಕ್ಕೆ ಎಕ್ಸಾಕ್ಟ್ ಗೋಲ್ಡ್ ಥರನೇ ಕಾಣುತ್ತೆ. ಇದನ್ನು ನಾನು ಅಜಿವೋದಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ. ಇದ್ರ ಜೊತೆ ನನಗೆ ಇಯರಿಂಗ್ಸು ಮತ್ತು ಇದು ಕೂಡ ಬಂದಿತ್ತು, ಬ್ಯಾಂಗಲ್ಸ್ ಕೂಡ ಬಂದಿತ್ತು. ನಾನು ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇದೇ ಬ್ಯಾಂಗಲ್ಲು ನನಗೆ ಸಿಕ್ಕಿದ್ದು ಈ ಜ್ಯುವೆಲರಿ ಜೊತೆ. ಮತ್ತು ಇಯರಿಂಗ್ಸು ಕೂಡ ಬಂದಿತ್ತು. ಇಯರಿಂಗ್ಸ್ ಆದರೆ ತುಂಬ ಚಿಕ್ಕದಾಗಿತ್ತು. ನನಗೆ ಚಿಕ್ಕ ಇಯರಿಂಗ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಎಲ್ಲೂ ವೇರ್ ಮಾಡಿಲ್ಲ.
ಇದು ಇಯರಿಂಗ್ಸು. ಇದು ಕೂಡ ಲಕ್ಷ್ಮೀ ಕಾಸಿಂದ್ರಲ್ಲೇ ಇದೆ, ನೀವು ನೋಡ್ಬೋದು. ಇದು ನನ್ನ ಲಕ್ಷ್ಮೀ ಕಾಸಿನ್ ಸರ್ದು ಆರ್ಟಿಫಿಷಿಯಲ್ ಜ್ಯುವೆಲರಿ. ಓಕೆ, ನಾನು ಮತ್ತೆ ತೋರಿಸ್ತೀನಿ ಯಾವ ಥರ ಇದೆ ಅಂತ, ಏನೇನು ಬಂದಿತ್ತು ಅಂತ. ಇದು ಬಂದಿತ್ತು, ಇದ್ರ ಜೊತೆ 2 ಬ್ಯಾಂಗಲ್ಸು, ಅದ್ರ ಜೊತೆ ಇಯರಿಂಗು. ಟ್ರಸ್ಟ್ ಮೀ, ಇದನ್ನು ಹಾಕ್ಕೊಂಡ್ರೆ ಯಾರೂ ಆರ್ಟಿಫಿಷಿಯಲ್ ಅಂತ ಹೇಳಿಲ್ಲ. ಬಿಕಾಸ್ ನನಗೂ ಎಷ್ಟೊಂದು ಜನ ಬಂದು ಇದು ಗೋಲ್ಡಾ ಅಂತ ಕೇಳಿರೋರು ಇದ್ದಾರೆ. ಸೊ ಇದನ್ನು ಇನ್ವೆಸ್ಟ್ ಮಾಡೋದ್ರಲ್ಲಿ ನನಗೇನು ಅಷ್ಟು ಮೋಸ ಇಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಒಳ್ಳೆ ಕ್ವಾಲಿಟಿ ಇದೆ. ನಾನು ತೊಗೊಂಡು 2 ವರ್ಷ ಆಯಿತು, ತುಂಬ ಕಡೆ ವೇರ್ ಮಾಡಿದ್ದೀನಿ, ಎಲ್ಲೂ ನನಗೆ ಹಾಳಾಯಿತು ಅಂತ ಅನಿಸಲ್ಲ. ನಮಗೆ ತುಂಬ ಪ್ರಾಡಕ್ಟ್ ಸಿಗುತ್ತೆ ಆನ್ಲೈನಲ್ಲಿ, ನಾವು ಹುಡುಕಿ ರಿವ್ಯೂಸ್ನ ನೋಡಿ ತೊಗೋಬೇಕು. ಹಾಗಂದರೆ ನಮಗೆ ವರ್ತ್ ಅಂತಲೇ ಇರುತ್ತೆ. ಸೊ ದಿಸ್ ಇಸ್ ಮೈ 3rd ಜ್ಯುವೆಲರಿ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಬಂದು ಗೋಲ್ಡ್ ಅಲ್ಲ, ಇದು ನಾರ್ಮಲ್ ಇವಾಗ ಫ್ಯಾನ್ಸಿ ಡ್ರೆಸ್ಗೆಲ್ಲ ಹಾಕುವಂಥ ಥರದ್ದು ಇರುತ್ತಲ್ಲ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಕೂಡ ನಾನು ನಿಮಗೆ ಏನೇನು ತೋರಿಸ್ತಾ ಇದ್ದೀನಿ ಅದೆಲ್ಲನೂ ನಾನು ಅಜಿಬೋದಲ್ಲೇ ತೊಗೊಂಡಿದ್ದು ಒನ್ ಟೈಮಲ್ಲಿ. ಸೊ ದಿಸ್ ಇಸ್ ಅನದರ್ ಒನ್, ಈ ವೈಟ್ ಕಲರ್ದು. ಇದನ್ನು ನಾನು ಒಂದು ಸ್ಯಾರಿಗೆ ವೇರ್ ಮಾಡಿದ್ದೆ, ಮತ್ತು ನನ್ನೊಂದು ಫೋಟೋಶೂಟ್ಗೆ ನಾನು ಇದನ್ನು ವೇರ್ ಮಾಡಿದ್ದೆ. ನಾನು ಅದ್ರದ್ದು ಫೋಟೋ ಹಾಕ್ತೀನಿ, ವೈಟ್ ಕಲರ್ ಫೋಟೋಶೂಟು. ನನ್ನ ವೀಡಿಯೋದಲ್ಲೂ ನೀವು ನೋಡ್ಬೋದು, ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಇಲ್ಲಿ ನೋಡಿದರೆ ಈ ಥರ ಇದೆ. ಆ್ಯಕ್ಚುಲಿ ಇದಕ್ಕೆ ಇಲ್ಲೊಂದು ರೆಡ್ ಕಲರ್ದು ಇದು ಬಂದಿತ್ತು. ಸೊ ನಾನು ಅದನ್ನು ರಿಮೂವ್ ಮಾಡಿದೆ, ಯಾಕಂದರೆ ಇದು ಎಲ್ಲ ಡ್ರೆಸ್ಗೂ ಆಗಲ್ಲ, ಅದು ರೆಡ್ ಇದ್ದಾಗ ಅದು ಬರೀ ಅದೊಂದಕ್ಕೆ ಅಂತ. ಬಟ್ ನಾನು ಅದನ್ನು ಇದರಿಂದ ರಿಮೂವ್ ಮಾಡೋಕ್ಕಾಗಲಿಲ್ಲ. ಅದ್ರ ಜೊತೆ ಬಂದಿದ್ದು ಇಯರಿಂಗ್ಸು, ಈ ಇಯರಿಂಗ್ಸ್ ಬಂದಿತ್ತು ಅದ್ರ ಜೊತೆಗೆ ಒಂದು ಬೈತಲೆ ಪಟ್ಟು ಕೂಡ ನನಗೆ ಸಿಕ್ಕಿತ್ತು ಇದು. ಸೊ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಇದೆಲ್ಲ ಆಲ್ಮೋಸ್ಟ್ ತೊಗೊಂಡು 1 ಇಯರ್ ಆಗ್ತಾ ಬಂತು. ಸೊ ನನಗೆ ಗೊತ್ತಿಲ್ಲ ಎಷ್ಟು ತೊಗೊಂಡೆ ಅಂತ. ಬಟ್ ಟ್ರಸ್ಟ್ ಮೀ, ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಡ್ರೆಸ್ಗೆ ಹಾಕ್ಬೋದು, ಮತ್ತು ನಾವು ಸ್ಯಾರಿಗೆ ಕೂಡ ಹಾಕ್ಬೋದು. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಾನು ನನ್ನ ನೆಕ್ಸ್ಟ್ ಜ್ಯುವೆಲರಿನ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿ. ಇದನ್ನು ಕೂಡ ಎಗೇನ್ ನಾನು ಅಜಿಯೋಯಿಂದನೇ ಪರ್ಚೇಸ್ ಮಾಡಿದ್ದು. ನಾನು ಇದನ್ನು ರಿಮೂವ್ ಮಾಡಲ್ಲ, ಹೀಗೆ ತೋರಿಸ್ತೀನಿ ನೋಡಿ. ಇದನ್ನು ಕೂಡ ನಾನು ಅಜಿಯೋಯಿಂದನೇ ಪರ್ಚೇಸ್ ಮಾಡಿದ್ದು. ನೀವು ಇದನ್ನು ಕಂಪ್ಲೀಟಾಗಿ ಇನ್ ಡೀಟೇಲ್ ನೋಡೋದಾದರೆ ಇದಕ್ಕೆ ಪರ್ಲ್ ಡಿಸೈನ್ ಇದೆ. ಇಲ್ಲೆಲ್ಲ ಪರ್ಲ್ ಇದೆ. ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಬಂದಂಥ ಇಯರಿಂಗ್ಸ್ ಇದನ್ನು ಸೇಮ್ ಪರ್ಲಲ್ಲಿ ಮಾಡಿ ಕೊಟ್ಟಿದ್ದಾರೆ. ಎಗೇನ್ ಇದಕ್ಕೂ ಬೈತಲೆ ಬಟ್ಟೆ ಬಂದಿತ್ತಿದು. ಇದು ಈ ಥರ ಇದೆ. ವೈಟ್ ಕಲರ್ ಡ್ರೆಸ್ಗೆ ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಯಾವ ಥರ ಸ್ಟೈಲಿಂಗ್ ಮಾಡಿದ್ದೆ ಅಂತ ನಾನು ಫೋಟೋನಲ್ಲಿ ತೋರಿಸ್ತೀನಿ, ನೀವು ನೋಡ್ಬೋದು. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್. ನಾನು ನೆಕ್ಸ್ಟು ನನ್ನ ಜ್ಯುವೆಲರಿನ ತೋರಿಸ್ತೀನಿ. ಎಗೇನ್ ಇದನ್ನು ಕೂಡ ನಾನು ಅಜಿಬೋದಲ್ಲೇ ತೊಗೊಂಡಿದ್ದು. ಇದು ಸೇಮ್ ಪ್ಯಾಟ್ರನ್ ಬರುತ್ತೆ, ಬಟ್ ಇದು ಸ್ವಲ್ಪ ದೊಡ್ಡದಾಗಿ ಬ್ರಾಡಾಗಿ ಬರುತ್ತೆ. ಸೊ ಇದು ನನ್ನ ನೆಕ್ಸ್ಟ್ ಜ್ಯುವೆಲರಿ. ತೆಗೆದು ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಇದು ಆ್ಯಕ್ಚುಲಿ ಏನು ಹೇಳ್ತೀರಾ, ಲೆಹೆಂಗಾಗೆ ಅದಕ್ಕೆಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ದೊಡ್ಡದಾಗಿದೆ, ಈ ಥರ ಇದೆ. ನಾನು ತುಂಬ ಮದುವೆ ಫಂಕ್ಷನ್ಸಲ್ಲಿ ಲೆಹೆಂಗಾಗೆ ವೇರ್ ಮಾಡಿದ್ದೆ. ಇದ್ರ ಜೊತೆ ಎಗೇನ್ ಇಯರಿಂಗ್ಸ್ ಬರುತ್ತೆ, ತೋರಿಸ್ತೀನಿ ನೋಡಿ. ಈ ಥರ ಇಯರಿಂಗ್ಸ್ ಬರುತ್ತೆ, ಮತ್ತು ಬೈತಲೆ ಬಟ್ಟು ಕೂಡ ಬರುತ್ತೆ. ಇದು ಯಾಕೆ ನಾನು ಇದು ತೊಗೊಂಡೆ, ಇವಾಗ ಆಲ್ರೆಡಿ ನಾನು 2 ತೋರಿಸ್ದೆ ವೈಟ್ ಕಲರ್ದೆ. ಬಟ್ ಇದನ್ನು ನಾನು ಯಾಕೆ ಪರ್ಚೇಸ್ ಮಾಡಿದ್ದು ಅಂದರೆ ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇದು ಹಾಕ್ಕೊಂಡ್ರೆ ನಾನು ನಿಮಗೆ ತೋರಿಸ್ತೀನಿ ಇವಾಗ, ಪೂರ್ತಿ ಕತ್ತತ್ರ ಫುಲ್ ಕಂಪ್ಲೀಟ್ ಕವರ್ ಆಗುತ್ತೆ. ನಾವು ಇನ್ನೊಂದೇನು ಹಾಕೋದೇ ಬೇಡ. ತುಂಬಾ ಚೆನ್ನಾಗಿದೆ. ಸೊ ಇದು ನನ್ನ ನೆಕ್ಸ್ಟ್ ಜ್ಯುವೆಲರಿ. ಈ ಥರ ಕಾಣುತ್ತೆ. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಒನ್. ಇದು ಮತ್ತೆ ಎಗೇನ್ ಇದು ಸ್ವಲ್ಪ ಗೋಲ್ಡ್ ಕಲರಲ್ಲಿ ಬರುತ್ತೆ. ಇದನ್ನು ನಾನು ಎಲ್ಲೋ ಜಯನಗರ್ ಆ ಸೈಡಲ್ಲಿ ತೊಗೊಂಡಿದ್ದು, ಜಯನಗರ್ 4th ಬ್ಲಾಕ್ ಆ ಸೈಡಲ್ಲಿ ತೊಗೊಂಡಿದ್ದು. ಸೊ ಇದ್ರ ಜೊತೆ ಒಂದು ಇಯರಿಂಗ್ ಕೂಡ ಬಂದಿದೆ ನೋಡಿ, ಈ ಥರ ಇದೆ.
ಇದನ್ನು ಕೂಡ ನಾನು ರೀಸೆಂಟಾಗಿ ಒಂದು ಸ್ಯಾರಿಗೆ ವೇರ್ ಮಾಡಿದ್ದೆ, ಆದರೆ ನಾನು ಆ ಫೋಟೋ ಹಾಕ್ತೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಚಿಕ್ಕದಾಗಿ ಬೇಕು ಒಂದು ಸ್ಮಾಲ್ ಫಂಕ್ಷನ್ಸ್ಗೆ, ಸ್ಮಾಲ್ ಇವೆಂಟ್ಸ್ಗೆ ಅಂದರೆ ಇದನ್ನು ಹಾಕೋಬೋದು. ನಾವೆಲ್ಲ ಕಡೆನೂ ಗೋಲ್ಡ್ ವೇರ್ ಮಾಡಬೇಕು ಅಂತ ಏನಿಲ್ಲ. ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲರಿ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನಾನೇನು ಹೇಳೋದು ಬೇಕಾಗಿಲ್ಲ. ಸ್ವಲ್ಪ ನೋಡಿ ಒಳ್ಳೆ ಕ್ವಾಲಿಟಿ ತೊಗೊಂಡ್ರೆ ನಾವು ತುಂಬ ಚೆನ್ನಾಗಿ ಸ್ಟೈಲಿಂಗ್ ಮಾಡ್ಬೋದು, ಮತ್ತು ಅದು ಆರ್ಟಿಫಿಷಿಯಲ್ ಜ್ಯುವೆಲರಿ ಅಂತಲೂ ಕೂಡ ಅನಿಸಲ್ಲ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಇದನ್ನು ನಾನು ಯಾವುದೋ ಒಂದು ಇವೆಂಟ್ಗೆ ಬೇಕಾಗಿತ್ತು ಅಂತ ತುಂಬ ಅರ್ಜೆಂಟಲ್ಲಿ ತೊಗೊಂಡಿದ್ದು. ಐ ಥಿಂಕ್ ಇದು ನಾನು ಮೀಶೋನಲ್ಲಿ ತೊಗೊಂಡಿದ್ದೆ ಅನಿಸುತ್ತೆ ಇದು. ಸೊ ಇದ್ರ ಜೊತೆ ನನಗೆ ಒಂದು ಇಯರಿಂಗ್ಸ್ ಕೂಡ ಬಂದಿತ್ತು. ಇಟ್ಸ್ ಅಗೇನ್ ಪಿಕಾಕ್ ಡಿಸೈನ್, ಈ ಥರ ಇದೆ. ಸೊ ಇದಾಯಿತು. ಸೊ ನೆಕ್ಸ್ಟ್ ಒನ್ ನಾನು ಇನ್ನೊಂದು ತೋರಿಸೋದಾದರೆ, ಇದು ಸ್ವಲ್ಪ ದೊಡ್ಡದು ಹಾರ ಥರ ಬರುತ್ತೆ ನೋಡಿ. ಈ ಸ್ವಲ್ಪ ದೊಡ್ಡದಾಗಬೇಕು ಸ್ಯಾರಿಗೆ ಅಂತ ಹೇಳೋದಾದರೆ ಈ ಥರದ ಹಾಕ್ಕೊಬೋದು. ಇದನ್ನು ನಾನು ಯಾವುದೋ ಒಂದು ಇದಕ್ಕೆ ಯಾವುದೋ ಒಂದು ಕಾಂಪಿಟೇಷನ್ಗೆ ನಾನು ವೇರ್ ಮಾಡಿದ್ದೆ, ಬಿಕಾಸ್ ಅದು ಒಂದು ಸ್ಯಾರಿ ಕಾಂಪಿಟೇಷನ್ನೇ ಆಗಿತ್ತು. ಸೊ ಅದಕ್ಕೆ ನಾನು ವೇರ್ ಮಾಡಿದ್ದೆ. ನಾನು ಅದರದ್ದು ಫೋಟೋ ಹಾಕ್ತೀನಿ. ಇದು ಕಂಪ್ಲೀಟ್ ಲಕ್ಷ್ಮಿ ಇದರಲ್ಲಿದೆ, ಲಕ್ಷ್ಮಿ ಡಿಸೈನಲ್ಲಿದೆ. ಇದಕ್ಕೆ ಒಂದು ಇಯರಿಂಗ್ಸ್, ಆ್ಯಕ್ಚುಲಿ ಇದು 3 ಸೆಟ್ ಆಫ್ ಬಂದಿತ್ತು. ಇನ್ನೊಂದು ಸೆಟ್ಟು ನಾನು ಇನ್ನೊಂದು ಕಡೆ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಬಂದಿದ್ದು ಈ ಇಯರಿಂಗ್ಸು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಇಯರಿಂಗ್ಸು ಇದಕ್ಕೆ ಬಂದಿತ್ತು. ಸೊ ಇದು ಎಲ್ಲ ನಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ಕಲೆಕ್ಷನ್ಸ್ ಆಗಿತ್ತು. ಐ ಹೋಪ್ ಯು ಆಲ್ ಲೈಕ್ಡ್ ಇಟ್. ನಾನು ಎಷ್ಟಿದೆ ನನ್ನ ಹತ್ರ ತುಂಬ ಕಮ್ಮಿ ಇದೆ, ಬಿಕಾಸ್ ತುಂಬ ತಂದು ಇಟ್ಕೊಳ್ಳೋಕ್ಕೂ ಆಗೋಲ್ಲ. ಬಿಕಾಸ್ ಆರ್ಟಿಫಿಷಿಯಲ್ ಜ್ಯುವೆಲರಿ ನಿಮಗೆ ಗೊತ್ತಿರುತ್ತೆ, ಏನಾದ್ರು ಶೇಡ್ ಆಗ್ಬೋದು, ಇಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ಅದೆಲ್ಲ ಇರುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿ ನಾನು ತುಂಬ ಮಿನಿಮಲ್ ನನ್ನ ಹತ್ರ ಕಲೆಕ್ಷನ್ಸ್ ಇಟ್ಕೊಂಡಿದ್ದೀನಿ. ಇದು ಬಿಟ್ಟು ನನ್ನ ಹತ್ರ ತುಂಬ ಇಯರಿಂಗ್ಸ್ ಕಲೆಕ್ಷನ್ಸ್ ಕೂಡ ಇದೆ. ಐ ಹೋಪ್ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ, ನನ್ನ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಕಲೆಕ್ಷನ್ಸ್. ಬಿಕಾಸ್ ಆರ್ಟಿಫಿಷಿಯಲ್ ಇಯರಿಂಗ್ಸ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ, ಬಿಕಾಸ್ ನನಗೆ ಅದು ತುಂಬಾ ಕ್ರೇಜ್ ಇದೆ. ಅದು ನಿಮಗೆ ಹೆಲ್ಪ್ ಆಗ್ಬೋದು ಅಂತ.